ಇದು ಒಂದು ಕತೆ ಅಲ್ಲ ಅಥವಾ ಒಬ್ಬರದು ಕಣ್ಣೀರ್ ಕತೆ ಅಲ್ಲ, ಈ ಥರದ್ದು ಸುಮಾರು ಕತೆ ಇದೆ. ಮತ್ತೆ RBIದು ಗೈಡ್ಲೈನ್ಸ್ ಅಲ್ಲಿ ಈ ಸಾಲ ರಿಕವರಿ ಬಗ್ಗೆ ನಾವು ಆಗಲೇ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. 30 ದಿನದ ಒಳಗೆ 3,000 ಕಟ್ಟಿಲ್ಲ ಅಂತ ಹೇಳಿದ್ರೆ ನೀವು ರಿಕವರಿ ಮಾಡ್ಕೊಳ್ಳೋದಕ್ಕೆ ಅಥವಾ ಈ ಥರದ್ದು ಮನೆ ಮುಂದೆ ಬರೋದಕ್ಕೆ ಅವಕಾಶ ಇದೆ. ನೀವು ಒಂದಿನಕ್ಕೆ ಬಂದ್ಬಿಟ್ರೆ ಅದು ಲೀಗಲ್ ಹೆಂಗಾಗುತ್ತೆ ಅನ್ನೋದು ಪ್ರಶ್ನೆ. ಈಗ ರಾಮನಗರದ ಕೇಸ್ ಸ್ಟಡಿ ಕೂಡ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ರಾಮನಗರದಲ್ಲೂ ಕೂಡ ಇದೇ ಪರಿಸ್ಥಿತಿ, ಭಿನ್ನವಾಗಿಲ್ಲ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಹಲವು ಕುಟುಂಬಗಳು ಊರು ತೋರುತ್ತಿದೆ. ರಾಮನಗರ ತಾಲೂಕಿನ ಕೂನಮುದ್ದನಹಳ್ಳಿ ಗ್ರಾಮದ 5ಕ್ಕೂ ಹೆಚ್ಚು ಈರುಳಿಗ ಕುಟುಂಬಗಳು ಊರು ಖಾಲಿ ಮಾಡ್ಕೊಂಡು ವಲಸೆ ಹೋಗಿದ್ದಾರೆ. ಖಾಸಗಿ ಕಂಪನಿಗಳಿಂದ ಅವರು 50,000 1 ಲಕ್ಷ ಅಂತ ಸಾಲವನ್ನು ಪಡೆದಿದ್ರಂತೆ. ಬಟ್ ಮರುಪಾವತಿ ಮಾಡೋದಕ್ಕೆ ಸಮಯ ಬೇಕು ಅಂತ ಕೇಳಿದ್ರೆ ಇಲ್ಲೂ ಕೊಟ್ಟಿಲ್ಲ. ಹೀಗಾಗಿ ಜಾನುವಾರುಗಳನ್ನೆಲ್ಲ ಮಾರಿ ಊರು ಬಿಟ್ಟಿದ್ದಾರೆ. ಮನೆಗಳಿಗೆ ಬೀಗ ಹಾಕೊಂಡು ಬೆಂಗಳೂರು ಕಡೆಗೆ ವಲಸೆ ಹೋಗಿದ್ದಾರೆ. ಸಂಬಂಧಿಕರು ಸತ್ರೂ ಕೂಡ ಹೆಣ ನೋಡೋಕ್ಕೂ ಬಾರದ ಪರಿಸ್ಥಿತಿ ಗ್ರಾಮದಲ್ಲಿದೆ. ವೃದ್ಧ ತಂದೆ ತಾಯಿಯನ್ನ ಬಿಟ್ಟು ಬೇರೆ ಬೇರೆ ಊರುಗಳಲ್ಲಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. CM ಜಿಲ್ಲೆ ಆಯಿತು, ಇದೀಗ DCM ಅವರ ಜಿಲ್ಲೆಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನ ಹಾವಳಿ ಜಾಸ್ತಿ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಗ್ರಾಮಗಳನ್ನೇ ತೊರೆದು ಬೇರೆ ಬೇರೆ ಕಡೆಗೆ ಹೋಗುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ರಾಮನಗರ ತಾಲೂಕಿನ ಕೋನಮುದ್ದನಹಳ್ಳಿ ಗ್ರಾಮ ಏನಿದೆ, ಈ ಒಂದು ಗ್ರಾಮದ ಈರುಳಿಗ ಕಾಲೋನಿ ಏನಿದೆ, ಇಲ್ಲೂ ಕೂಡ ಸುಮಾರು 4 ರಿಂದ 5 ಕುಟುಂಬ ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಗ್ರಾಮವನ್ನು ತೆರೆದು ಬೇರೆ ಕಡೆಗೆ ಹೋಗಿದ್ದಾರೆ. ಅವರ ಮನೆಗಳಿಗೂ ಕೂಡ ಕಂಪ್ಲೀಟ್ ಆಗಿ ಈಗ ಬೀಗವನ್ನು ಜಡಿಯುವಂಥ ಕೆಲಸ ಕೂಡ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಇದು ರಾಮನಗರ ತಾಲೂಕಿನ ಕೋನಮುದ್ದನಹಳ್ಳಿ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕುಟುಂಬಗಳು ಈ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲವನ್ನು ಪಡೆದುಕೊಂಡಿವೆ. ಪ್ರತಿ ತಿಂಗಳು ಕೂಡ ಸಾಲವನ್ನು ಮರುಪಾವತಿ ಮಾಡಿ ಅಧಿಕ ಬಡ್ಡಿಯನ್ನು ಕಟ್ಟಿ ಅಂತ ಮೈಕ್ರೋ ಫೈನಾನ್ಸ್ನವ್ರು ಏನು ಬಂದು ಕಿರುಕುಳವನ್ನು ಕೊಡ್ತಾರೆ. ಈ ಕಿರುಕುಳದಿಂದ ಸುಮಾರು ಗ್ರಾಮದಲ್ಲಿ 4 ರಿಂದ 5 ಕುಟುಂಬಗಳು ಕೂಡ ಗ್ರಾಮವನ್ನು ತೊರೆದಿರುವಂಥದ್ದು. ಸುಮಾರು 20ಕ್ಕೂ ಹೆಚ್ಚು ಮಂದಿ ಗ್ರಾಮವನ್ನು ತೊರೆದು ಬೇರೆ ಕಡೆ ಜೀವನವನ್ನು ಮಾಡ್ತಿದ್ದಾರೆ. ಆದರೆ ಗ್ರಾಮದಲ್ಲಿದ್ದರೆ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಪ್ರತಿನಿತ್ಯ ಮನೆ ಹತ್ರ ಬರ್ತಾರೆ, ಇಲ್ಲಿ ಬಂದು ಅವ್ರಿಗೆ ಬೇರೆ ಬೇರೆ ಪದಗಳನ್ನು ಬಳಸಿ ಬೈಯುವಂಥದ್ದು. ಜೊತೆಗೆ ಸಾಲವನ್ನು ಮರುಪಾವತಿ ಮಾಡದಿದ್ದಲ್ಲಿ ನಿಮ್ಮ ವಿರುದ್ಧ ಕೇಸ್ ಹಾಕಿ ಬಂಧನ ಮಾಡಿಸ್ತೀವಿ ಅನ್ನೋ ಒಂದು ಬೆದರಿಕೆಯನ್ನು ಒಡ್ಡುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಮಸ್ಥರು ಗ್ರಾಮವನ್ನು ತೊರೆದು ಬೇರೆ ಬೇರೆ ಕಡೆಗೆ ಹೋಗಿ ಅಲ್ಲಿ ನೆಲೆಸಿರುವಂಥ ಒಂದು ಘಟನೆ ಕೂಡ ಈ ಗ್ರಾಮದಲ್ಲಿ ನಡೆದಿರುವಂಥದ್ದು. ಈಗಾಗಲೇ ಸಾಕಷ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾಗಿ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಹೆಚ್ಚಾಗಿರೋದ್ರ ಬಗ್ಗೆ ಕೂಡ ವರದಿಯಾಗಿತ್ತು. ಇದೀಗ ಸ್ವತಃ DCM DK ಶಿವಕುಮಾರ್ ಅವರ ತವರು ಜಿಲ್ಲೆ ರಾಮನಗರದಲ್ಲೂ ಕೂಡ ಈ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಹೆಚ್ಚಾಗಿರುವಂಥದ್ದು. ಜನರಿಗೆ ಸುಮಾರು 50 ರಿಂದ 1 ಲಕ್ಷ ಹಣವನ್ನು ಸಾಲವಾಗಿ ಕೊಡ್ತಾರೆ. ಅದಕ್ಕೆ ಇಂತಿಷ್ಟು ಬಡ್ಡಿ ಅಂತ ನಿಗದಿ ಮಾಡಿ ಪ್ರತಿ ತಿಂಗಳು ಕೂಡ ಬಂದು ಬಡ್ಡಿಯನ್ನು ವಸೂಲಿ ಮಾಡುವಂಥದ್ದು. ಹಣ ವಾಪಸ್ ಮಾಡಿ ಅಂತ ಕೇಳ್ತಾರೆ. ಹಣ ವಾಪಸ್ ಮಾಡಲಿಕ್ಕೆ ಕಾಲಾವಕಾಶವನ್ನು ಕೇಳಿದ್ರೆ ಕಾಲಾವಕಾಶವನ್ನು ಕೊಡೋದಿಲ್ಲ. ಕಾಲಾವಕಾಶವನ್ನು ಕೊಡದೆ ಇದೇ ಸಮಯಕ್ಕೆ ಹಣವನ್ನು ವಾಪಸ್ ಮಾಡಬೇಕು ಅಂತ ಒಂದು ಒತ್ತಡವನ್ನು ಕೂಡ ಅವ್ರ ಮೇಲೆ ಏರುವಂಥ ಕೆಲಸವನ್ನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ಅವರಿಗೆ ಭಯಪಟ್ಟು, ಅಂದರೆ ನಿಮ್ಮನ್ನು ಬಂಧನ ಮಾಡಿಸ್ತೀವಿ, ಪೊಲೀಸ್ನವ್ರ ಕೈಯಲ್ಲಿ ಅರೆಸ್ಟ್ ಮಾಡಿಸ್ತೀವಿ ಅನ್ನೋ ಒಂದು ಬೆದರಿಕೆಗಳನ್ನು ಒಡ್ತಾರೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಗ್ರಾಮಸ್ಥರು ಗ್ರಾಮಗಳನ್ನು ತೊರೆದು ಬೇರೆ ಬೇರೆ ಕಡೆ ಹೋಗಿ ಜೀವನ ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ನವರ ಕಾಟಕ್ಕೆ ಒಂದು ಕಡಿವಾಣವನ್ನು ಹಾಕಬೇಕು. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಬಗ್ಗೆ ಎಚ್ಚೆತ್ತುಕೊಂಡು ಗ್ರಾಮಸ್ಥರಿಗೆ, ಅಂದರೆ ಯಾರು ಕೂಡ ಗ್ರಾಮವನ್ನು ಖಾಲಿ ಮಾಡದಂತೆ ಅವ್ರಿಗೂ ಕೂಡ ತಿಳಿ ಹೇಳಿ, ಮೈಕ್ರೋ ಫೈನಾನ್ಸ್ನವ್ರಿಗೂ ಕೂಡ ಗ್ರಾಮಸ್ಥರಿಗೆ ಒತ್ತಡ ಏರದಂತೆ ಅವ್ರಿಗೂ ಕೂಡ ಒಂದು ಸೂಚನೆಯನ್ನು ನೀಡುವಂಥ ಒಂದು ಕೆಲಸ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಯಾವ ರೀತಿಯಾದಂಥ ನಡೆಯನ್ನು ಅನುಸರಿಸುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ TV, ರಾಮನಗರ. ಆಲ್ ರೈಟ್, ಇನ್ನು ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕ್ಬೋದಾ? ಇದೊಂದು ಪ್ರಶ್ನೆ ಇದೆ. ಹೇಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗುತ್ತೆ? ನಾಳೆ ದಿನ ಸಾಲ ತಗೋಬೇಕಾದ್ರೆ ನನ್ನನ್ನು ಕೇಳ್ಬಿಟ್ಟು ಸಾಲ ತಗೊಂಡಿದ್ಯಾ ಅಂತಂದರೆ ಏನು ಹೇಳ್ತಾರೆ? ಕಷ್ಟ ಆಗುತ್ತೆ. ಆದರೂ ಸರ್ಕಾರ ಇರೋದೇ ಜನರ ಯೋಗಕ್ಷೇಮವನ್ನು ಕಾಪಾಡೋದಕ್ಕೋಸ್ಕರ. ಹಾಗಾಗಿ ಸರ್ಕಾರ ಏನು ಮಾಡಬಹುದು, ಮತ್ತು ಇನ್ನೂ ಬೇರೆ ಬೇರೆ ಏನೆಲ್ಲ ಸಮಸ್ಯೆಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಾಗಿದೆ